ಎಲ್ರಿಗೂ ನಮಸ್ಕಾರ. ಈ ಹಾವು ಐತಲ್ಲ, 13 ವರ್ಷದ ಹುಡುಗ ಸಮರ್ಥ್ ಅನ್ನೋ ಹುಡುಗ ಕಡ್ದೈತಿದ. ನಮ್ಮ ಬಿಜಾಪುರ ಡಿಸ್ಟಿಕ್ ಹಿಂಡಿ ತಾಲೂಕದವ್ರವ್ರ ಕಬ್ಬು ಕಡ್ಯಾಕ ರಾಮದುರ್ಗ ಬಂದಾರ. ಬಂದ್ಮೇಲೆ ಕಬ್ನ್ಯಾಗ ಇದ್ದಿದ್ದ ಹಾವು ಐತಲ್ಲ, ಇದು ಹಾವ ಗ್ರೀನ್ ವೈನ್ ಸ್ನೇಕ್, ಅಂದ್ರೆ ಕನ್ನಡ ಒಳಗೆ ಇದಕ್ಕೆ ಚಿನಿಗಿ ಹಾವು ಅಂತಾರ. ಇದ ಬೆಳಿಗ್ಗೆ 9 ಕಡ್ದೈತಿ. ಸಮರ್ಥ್ ಅನ್ನೋ ಹುಡುಗ 9 ಕಡ್ದೈತಿ. ಕಡ್ದ ತಕ್ಷಣ ಅವ ರಾಮದುರ್ಗ ಸರ್ಕಾರಿ ಆಸ್ಪತ್ರೆ ಐತಿಲ್ಲ, ಬಂದು ಅಡ್ಮಿಟ್ ಮಾಡಿದಾರ. ರಾಮದುರ್ಗ ಪೊಲೀಸ್ ಸ್ಟೇಷನ್ಕ ಒಂದೇ MLC ಬಂದೈತಿ. MLC ಬಂದ ತಕ್ಷಣ ಮೇಡಮ್ ಅವರ MLC ರಿಸೀವ್ ಮಾಡ್ಕೊಂಡ ನನಗೆ ಕಾಲ್ ಮಾಡಿದ್ರು. ನಾನು ಸ್ಟಂಟ್ ಹೊಡಕ್ ಹೋಗಿದ್ದೆ. ತಕ್ಷಣ ಮೇಡಮ್ ಅವರ ಫೋಟೋ ಕಳಿಸ್ತಾರೆ ಅಂತಂದೆ. ಕಳಿಸಿದ್ರು, ಗೊತ್ತಾಯ್ತು ಗ್ರೀನ್ ವೈನ್ ಸ್ನೇಕ್ ಅಂತೇಳಿ. ಇದ್ರ ಬಗ್ಗೆ ನಿಮ್ಗೆ ಸಂಪೂರ್ಣವಾದ ಮಾಹಿತಿ ಐತಿನಿ. ಇದಕ್ಕ ಸ್ವಲ್ಪ ಪ್ರಮಾಣ ಅಂದ್ರೆ ಅಲ್ಪ ಪ್ರಮಾಣದ ವಿಷ ಇರ್ತೈತಿ. ಇದಕ್ಕ ಇದೇನಿಲ್ಲ, ಗ್ರೀನ್ ವೈನ್ ಸ್ನೇಕ್ ಕನ್ನಡ ಒಳಗೆ ಇದಕ್ಕ ಚಿನಿಗಿ ಹಾವು ಅಂತಾರ. ಅಲ್ಪ ಪ್ರಮಾಣದ ವಿಷ ಇರ್ತೈತಿ. ಆದ್ರೆ ಮನುಷ್ಯರಿಗೆ ಕಡದ್ರ ಮನುಷ್ಯ ಸಾಯಂಗಿಲ್ಲ. ಹಲ್ಲಿ ಮತ್ತ ಸಣ್ಣ ಸಣ್ಣ ಪ್ರಾಣಿಗಳು ಇರ್ತಾವಲ್ಲ, ಪಕ್ಷಿಗಳದು, ಅದ್ರ ಮ್ಯಾಗ ಅಷ್ಟೇ ಪರಿಣಾಮ ಬರ್ತೈತಿ. ಮನುಷ್ಯರ ಕಡಿತನಾರ ಸಾಯಂಗಿಲ್ಲ, ಯಾವುದೇ ಕಾರಣಕ್ಕೂ ಹೆದರಂಗಿಲ್ಲ. ಈ ಹಾವು ಕಡಿತನಾರ ಇದೇನಪ್ಪಾ ಅಂದ್ರೆ ಜೀವಿತಾವಧಿ 8 ರಿಂದ 15 ವರ್ಷ. ಮತ್ತ ಜಂಗಲ್ದಾಗ ಇರ್ತಲ್ಲ 10 ರಿಂದ 20 ವರ್ಷನೂ ಬದುಕ್ತಾವ ಇವು ಹಾವ ಬದುಕ್ತಾವ. ಮತ್ತ ಇವು ಏನಪ್ಪಾ ಅಂದ್ರೆ ಈ ಗ್ರೀನ್ ವೈನ್ ಸ್ನೇಕ್ ಐತಿಲ್ಲ, ಇವು ನೇರವಾಗಿ ಮರಿಗಳಿಗೆ ಜನ್ಮ ನೀಡ್ತಾವ. ಒಂದ್ಸಲ ಮರಿಗಳಿಗೆ ಜನ್ಮ ನೀಡ್ತಂದ್ರ 3 ರಿಂದ 14 ಮರಿಗಳಿಗೆ ಜನ್ಮ ನೀಡತೈತಿ. ಇದ್ರೊಳಗ ಯಾವ ತರ ವಿಷಯ ಇರ್ತೈತಿ ಅಂದ್ರೆ ವೆನಮ್ ಯಾವ ತರ ಅಂತಾರ, ಸ್ಲೋ ಆಕ್ಟಿಂಗ್ ಹೆಮೋಟಾಕ್ಸಿಕ್ ಅಂತ ವಿಷಯ ಐತಿ. ಅದ ಮನುಷ್ಯರಿಗೆ ಯಾವುದೇ ತರ ಪರಿಣಾಮ ಬೀರಂಗಿಲ್ಲ, ಅಂದ್ರ ಮನುಷ್ಯರಿಗೆ ಸಾಯೋದು ಆಗಂಗಿಲ್ಲ. ಆದ್ರೆ ಪಕ್ಷಿಗಳಿಗೆ ಮತ್ತ ಸಣ್ಣ ಹಲ್ಲಿದು ಇರ್ತಾವಲ್ಲ, ಅಂತ ಏನ ಕಡಿತಾನ ಅವು ಸಾಯ್ತಾವ. ಅಂದ್ರೆ ಪ್ಯಾರಲಿಸಿಸ್ ಆಕ್ತಾವ, ಅಂದ್ರೆ ಅವಕ್ಕೆ ಲಕ ಹೊಡ ಸಾಯ್ತಾವ. ಅದನ್ನ ಇವು ತಿಂತಾವ. ಅಂದ ತಕ್ಷಣ ಇನ್ನೊಂದು ವಿಷಯ ಏನಪ್ಪಾ ಅಂದ್ರ ತಮ್ಮ ಕಡಿತಲ್ಲ, ಸಮರ್ಥನ ತಮ್ಮಾಗ ತಗೊಂಬಂದ ಅಡ್ಮಿಟ್ ಮಾಡಿದಾರ. ಆಮೇಲೆ ಏನ್ ಮಾಡಿದಾರ, ಅವ್ರಿಗೆ ಬಾಗಲಕೋಟೆಗೆ ರೆಫರ್ ಮಾಡತ್ತಿದ್ರ. ಬಂದ ತಕ್ಷಣ ನಾನು ವಿಚಾರಿಸಿದೆ, ಆ ತಮ್ಮನ ವಿಚಾರಿಸಿದೆ. ಬೆಳಿಗ್ಗೆ 9 ಕಳೆದಿದ್ದ. ಕಡದ ಮೇಲೆ ವಾಮಿಟ್ ಆಗಿಲ್ಲ, ಮತ್ತೆ ಹೊಟ್ಟೆ ಒಳಗೂ ತ್ರಾಸ ಆಗಿಲ್ಲ ಅಂದ ತಕ್ಷಣ ಆಮೇಲೆ ಡಾಕ್ಟರ್ ಜೊತೆ ನಾನು ಮಾತಾಡಿದ ತಕ್ಷಣ ಅವ್ರಿಲ್ರಿ, ನಾವು ಬ್ಲಡ್ ಟೆಸ್ಟ್ ಮಾಡಿದೇವಿ, ಮತ್ತ ವಿಷ ಐತಿ, ಅದಕ್ಕೆ ನಾವು ರೆಫರ್ ಮಾಡತ್ತೆ ಅಂದ್ರ. ಇದ್ರ ವಿಷಾನ ಇರಂಗಿಲ್ಲ, ಅದ್ರ ಮನುಷ್ಯರ ಕಳೆದ್ರೆ ಏನೂ ಪರಿಣಾಮ ಬೀಳಂಗಿಲ್ಲ. ಮತ್ತ ಬ್ಲಡ್ ಒಳಗೆ ಹೆಂಗ್ರಿ ಮೇಡಮ್ ಅವರ ಮತ್ತ ವಿಷ ಬಂತಂತ ನಾನು ಕೇಳಿದ್ಮೇಲೆ ಪಾಪ ಅವ್ರ ಕಬ್ಬು ಕಡೆಯಾಗ ಬಂದಾರಲ್ಲ ಬಿಜಾಪುರದಿಂದ, ಪೂರಾ ಬಡವ್ರು ಅದಾರ. ಅವ್ರು ನೋಡ್ರ ಗೊತ್ತಾಕೈತೆ. ನಾ ಇದನ್ನ ಯಾವ ಹಿಂಗ ಹಿಡ್ಕೊಂಡ ಇದ್ರ ಬಗ್ಗೆ ಅವ್ರಿಗೆ ಹೇಳಂಟ್ಲೆ ಅವ್ರಿಗೆ ನನ್ನ ಮ್ಯಾಗ ನಂಬಿಕೆ ಬಂದ್ಬಿಡ್ತು. ಆಯ್ತು ಸರ, ನೀವು ಹೇಳಿದ್ಮೇಲೆ ಮುಗಿತು ಅಂತ ಹೇಳಿ ಅವ್ರ ಆಂಬುಲೆನ್ಸ್ ಹಾಕಿದ ಪಾಪುನ ಮತ್ತೆ ವಾಪಸ್ ತಗೊಂಡ ಅಲ್ಲೇ ಹಾಸ್ಪಿಟಲ್ ಹಾಕ್ಯಾನ. ಅಂದ್ರ ಸಲೈನ್ ಹಚ್ಚಾರಲ್ಲ, ಸಲೈನ್ ಮುಗಿದ ಮೇಲೆ ವಾಪಸ್ ಕರ್ಕೊಂಡ್ ಹೋಗಾರ. ಆಮೇಲೆ ಅವ್ರಿಗೆ ನಾನು ನಂಬರ್ ಕೊಟ್ಟಿದ್ದೆ, ಏನ್ ಹೆದರಾಕ್ ಹೋಗ್ಬೇಡ್ರಿ, ಏನಾದ್ರ ಫೋನ್ ಮಾಡಂತೇಳಿ. ಯಾವ ಐತಲ್ಲ ಗ್ರೀನ್ ವೈನ್ ಸ್ನೇಕ್, ಕಬ್ಬಿನ ಸೀಸನ್ ಚಾಲೂ ಆಗಿತ್ಲ. ಈಗ ಕಬ್ಬಿನ ಸೀಸನ್ ಚಾಲೂ ಆದಾಗಿಂದ್ರ ಈಗ ಕಮ್ಮಿ ಅಂದ್ರೂ ಇದ ಹಾವ ಬೈಟ್ ಆಗಿದ್ದ ಒಂದು 8 ಜನ ನಾನು ಕಾಲ್ ಮಾಡಿದಾರ. ಈ ತಮ್ಮನ ಬಿಟ್ಟ ಒಂದು 8 ಜನ ಕಾಲ್ ಮಾಡಿದಾರ. ಫೋಟೋ ಹೊಡೆದು ಕಳಿಸಿದಾರ. ಒಂದ್ ದೊಡ್ಡ ಜನ ಇದ್ರ ವಿಡಿಯೋ ಮಾಡಿ ಕಳಿಸಿದಾರ. ಅವ್ರಿಗೆ ಹೇಳಿದ ಏನೂ ಆಗಿಲ್ಲ ಅಂತ ಹೇಳುವಂತೆ. ಅವ್ರು ಹಾಸ್ಪಿಟ್ಲ್ಗೂ ಹೋಗೇ ಇಲ್ಲ, ಆರಾಮಾಗಿ ಅದ್ರ. ಯಾಕಂದ್ರೆ ಈ ಹಾವು ಕಡ್ದಂದ್ರ ಏನಾಗಿಲ್ಲ, ಮನುಷ್ಯರ ಹತ್ರ ಏನೂ ಆಗಿಲ್ಲ. ಒಂದೇ ದಿನಪ್ಪ ಅಂದ್ರೆ ಹೆದರಾಕ್ ಹೋಗ್ಬಾರ್ದು. ಇದ್ರ ನೋಡ್ರಿ ಗೊತ್ತಾಗಿದೆ ನೋಡ್ರಿ, ಕಡ್ ಇರ್ತೈತಿ, ಅಂದ್ರೆ ಸಣ್ಣ ಇರ್ತೈತಿ, ಉದ್ದಕ್ಕೆ ಇರ್ತೈತಿ. ಇದ್ರ ಮುಖ ಐತಲ್ಲ ಹಿಂಗ್ ಚೂಪ್ ಇರ್ತೈತಿ. ತೋರ್ಸ್ತಮ್ಮ, ಹಿಂಗ್ ಮುಖ ಐತಲ್ಲ ಹಿಂಗ್ ಚೂಪ್ ಇರ್ತೈತಿ. ಹಿಂಗಿತ್ತಂತ ತಿಳ್ಕೊಂಡ್ಬಿಡೋದು ಚಿನಿಗಿ ಹಾವು ಅಂತ ಹೇಳಿ. ಈ ಚಿನಿಗಿ ಹಾವು ಐತಲ್ಲ ಹಿಂಗ್ ಉದ್ದಕ್ಕೆ ಇರ್ತೈತಿ. ಮತ್ತೆ ಈ ಹಸಿರು ಟೈಪ್ ಒಳಗ ಇನ್ನ ಬೇರೆ ಇರ್ತಾವ. ಗ್ರೀನ್ ಕಿಲ್ಬ್ಯಾಕ್ ಸ್ನೇಕ್ ಅಂತ ಐತಲ್ಲ ಅದು ಇರ್ತೈತಿ. ಮತ್ತೆ ಗ್ರೀನ್ ಪಿಟ್ ವೈಪರ್ ಅಂತ ಇರ್ತಾವ. ಗ್ರೀನ್ ಕಿಲ್ಬ್ಯಾಕ್ ಸ್ನೇಕ್ ಬಾಳ ವಿಡಿಯೋ ಮಾಡಿದ್ದೀನಿ ನಾನು, ಆಲ್ರೆಡಿ ನೀವು ನೋಡಿರ್ಬೇಕು. ಅದಕ್ಕೆ ವಿಷಯ ಇರಂಗಿಲ್ಲ, ಇದಕ್ಕೆ ಸ್ವಲ್ಪ ಪ್ರಮಾಣದ ವಿಷಯ ಇರ್ತೈತಿ. ಆಮೇಲೆ ಇನ್ನೊಂದು ಹಸಿರು ಇರ್ತೈತಿ ಗ್ರೀನ್ ಪಿಟ್ ವೈಪರ್ ಅಂತ ಹೇಳಿ, ಅದಕ್ಕೆ ಬಹಳ ವಿಷಯ ಇರ್ತೈತಿ. ಯಾಕಂದ್ರೆ ಅದ್ರ ವೈಪರ್ ಅನ್ನೋ ಪದ ಬಂತಲ್ಲ, ವೈಪರ್ ಫ್ಯಾಮಿಲಿ ಅದಲ್ಲ, ಎಲ್ಲ ವಿಷಯ ಇರ್ತಾವ. ಈ ಹಾವು ಕಡ್ದೋಲ್ಲ, ಯಾವುದೇ ಕಾರಣಕ್ಕೆ ಹೆದರಾಕ್ ಹೋಗ್ಬೇಡ್ರಿ. ಮತ್ತೆ ಕಬ್ಬಿನ ಸೀಸನ್ದಾಗ ಇವು ಬಾಳ ಅಂದ್ರೆ ಬಾಳ ಇರ್ತಾವ. ಈ ಚಿನಿಗಿ ಹಾವು ಅದಲ್ಲ ಕಬ್ಬಿನ್ಯಾಗ ಬಾಳ ಇರ್ತಾವ. ಆಲ್ಮೋಸ್ಟ್ ಎಷ್ಟು ಜನ ಕಡ್ಸ್ಕೊಂಡಾರಲ್ಲ ಎಲ್ಲಾರು ಕಬ್ಬಿನ್ಯಾಗ ಮೇವು ಮಾಡಕ್ ಹೋಗಿ ಅಥವಾ ಕಬ್ಬು ಕಡಿಯಾಕ್ ಹೋಗಿ ಈ ಹಾವು ಕಡ್ಸ್ಕೊಂಡಾರು. ಇವತ್ತು ತಮ್ಮ ಹಾವು ಕಡ್ದಿದ್ದು ಕೂಡ ಕಬ್ಬಿನ್ಯಾಗ. ಇನ್ನೊಂದ್ ಏನಪ್ಪಾ ಅಂದ್ರೆ ಬಾಳ ಪ್ರೌಡ್ ಫೀಲ್ ಆಯ್ತಂದ್ರ, ಹೆತ್ತ ತಂದೆ ತಾಯಿ ಇರ್ತಾರಲ್ಲ ಅವ್ರ ತರ ಯಾರು ಆಗಂಗಿಲ್ಲ. ಅವ್ರ ಮಗ್ಗ ಇದು ಹಾವು ಕಡ್ದಿತ್ತಲ್ಲ ಸಮರ್ಥಗ, ಹಾವು ಕಡದ್ಮೇಲೆ ಅವ್ರ ಪಾದಾರದಲ್ಲ ಅವ್ರ ಅಪ್ಪರ ಒಂದ ಡಬ್ಬಿ ಹಾಕೊಂಡ್ ನೀರ್ ಕುಡಿ ಬಾಟ್ಲಿ ಇರೈತಿಲ್ಲ, 2 ಲೀಟರ್ ಬಾಟ್ಲಿ ಒಳಗೆ ಹಾವು ಹಿಡ್ಕೊಂಡ್ ಬಂದಾರ. ಅವ್ರು ಹೆಂಗ್ ಹಿಡ್ಕೊಂಡ್ ಬಂದಾರ ಗೊತ್ತಿಲ್ಲ, ಇದನ್ನ ಕೊಂದಿಲ್ಲ. ಬಟ್ ಅವ್ರ ಒಂದು ಫೋಟೋ ಅಥವಾ ವಿಡಿಯೋ ಮಾಡ್ಕೊಂಡ್ ಬರ್ಬೋದಿತ್ತು. ಬಟ್ ಇದು ಹಾವನು ತಗೊಂಡ್ಬಂದ್ಬಿಟ್ಟಾರ ಅವ್ರು ಧೈರ್ಯ ಮಾಡಿ. ಅಂದ್ರ ಮಕ್ಕಳಿಗೆ ಏನಾಯ್ತಾರ, ತಂದೆ ತಾಯಿಗಳಿಗೆ ತಿಳ್ಕೊಳಕ್ ಆಗಂಗಿಲ್ಲ, ಏನ್ ಬೇಕಾದ್ರೆ ಸಾಹಸ ಮಾಡ್ತಾರ ಆಯ್ತಲ್ಲ. ಹಾವು ಆಗಲಿ ಬೇಕಾದಾಗಲಿ ದೇವ್ರು ಬಂದ್ರು ಬಿಡಂಗಿಲ್ಲ ಹೆತ್ತ ತಂದೆ ತಾಯಿಗಳ. ಮತ್ತ ಆಮೇಲೆ ಅವ್ರ ಡಾಕ್ಟರ್ ಏನ್ ಮಾಡಿರಪ್ಪ ಅಂದ್ರ ನನ್ನ ಕಡೆ ಫೈಟ್ ಪೇಪರ್ದಾಗ ಸೈನ್ ಮಾಡಿಸ್ಕೊಂಡ್ರ. ಯಾಕಂದ್ರೆ ನನ್ನ ಮೇಲೆ ಡಿಪೆಂಡ್ ಆಗಿ ಅವ್ರಿಗೆ ನಾಳೆ ಏನೋ ಆಯ್ತಂದ್ರ ನನ್ನ ಮೇಲೆ ಕೇಸ್ ಮಾಡ್ಬೋದು ಅಂತ ಹೇಳಿ ಸೈನ್ ಮಾಡಿಸ್ಕೊಂಡ್ರ. ನಾನು ಹೇಳಿದೆ ಮಾಡ್ಸ್ಕೊ, ಯಾಕಂದ್ರೆ ನಾ ಇದ್ರ ಬಗ್ಗೆ ಭಾಳ ಸ್ಟಡಿ ಮಾಡಿದ್ದೇನೆ, ಏನ್ ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ಅವ್ರು ನಾನು ನಂಬಿದಾರಲ್ಲ ಸಾಕಷ್ಟ. ಇಷ್ಟ ಹೇಳಿ ನನ್ನ ಮಾತು ಮುಗಿಸ್ತಾನೆ. ಈ ಹಾವು ಈಗ ಜಸ್ಟ್ ಬಿಡ್ತೀವಿ, ಹೋಗ್ತೈತಿ. ಆಕ್ಚುಲಿ ಇದಾಗ ಗಿಡದಾಗ ಇರುವಂತ ಹಾವ ಗ್ರೀನ್ ವೈನ್ ಸ್ನೇಕ್. ಇನ್ನೊಂದ್ಸಲ ಹೇಳ್ತೀನಿ ನೋಡ್ರಿ, ಕನ್ನಡ ಒಳಗೆ ಇದಕ್ಕ ಚಿನಿಗಿ ಹಾವು ಅಂತಾರ. ಈ ಹಾವ ಕಡಿತಂದ್ರ ಏನೋ ಹೆದರೋ ಅವಶ್ಯಕತೆ ಇಲ್ಲ. ನೋಡ್ರಿ ಗಿಡದಾಗ ಹೋಗೇ ಬಿಡ್ತದ, ಕಾಣೋದು ಇಲ್ಲ.